ಹಲೋ ಫ್ರೆಂಡ್ಸ್, ನೋಡ್ರಿ ಹಾಲು ಮೊಸರು ಲಕ್ಕಡಿ ಪಕ್ಕಡಿ ಜುಮ್ಮ. ನಮಸ್ಕಾರ ಗುರು, ಎಲ್ರು ಹೆಂಗಿದ್ರ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ. ಇವತ್ತು ಒಳ್ಳೊಳ್ಳೆ ಫನ್ನಿ ವಿಡಿಯೋ ತಗೊಂಬಂದಿದ್ದೀನಿ. ನೋಡಿ ಎಂಜಾಯ್ ಮಾಡಿ, ನಿಮ್ ಜೊತೆ ನಾನು ಕೂಡ ಎಂಜಾಯ್ ಮಾಡ್ತೀನಿ. ನಮ್ಮಂತೂ ನಾನು ನಾಮಿನೇಟ್ ಮಾಡಿದ್ರಲ್ಲ ನೀವು, ಬೇ ಮಾಡಿದೀನಿ, ಸರಿ ಮಾಡ್ಕೋ, ಅದನ್ನ ಸರಿ ಮಾಡ್ಕೊಂಡು ಪ್ರೂವ್ ಮಾಡ್ಕೋ. ಆ ಸ್ಟಬ್ಬನ್ ನೇಚರ್ ಅವರಿಗೆ, ಅಂದ್ರೆ ಆ ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಅವ್ರು ಕೊಡ್ತಿರೋ ರೀಸನ್ ವ್ಯಾಲಿಡ್ ಇರುತ್ತೆ. ಈಗ ಯಾರಾದ್ರೂ ಬಂದ್ಬಿಟ್ಟು ಜಡ್ಜ್ ಮಾಡಕ್ ಅವ್ರು ಅವ್ರು ಮಾಡ್ತಿರೋದನ್ನ ಹೇಳಿದಾರಲ್ಲ, ಅದ್ರಲ್ಲಿ ಇನ್ನೇನಿದೆ ಅನ್ನೋ ತರನೇ ಇರುತ್ತೆ. ಹನುಮಂತು ಸೂಪರ್. ನಂಗೆ ಇಡೀ ಮನೆಯಲ್ಲಿ ಒಂಥರ ಡಿಸಿಷನ್ ಇಷ್ಟ ಆಗೋದು ಅಥವಾ ಸೂಪರ್ ಕೂಲ್ ಆಗಿ ಹ್ಯಾಂಡಲ್ ಮಾಡೋದು ಹನುಮಂತ ತುಂಬಾ ಇಷ್ಟ ಆಗ್ತಾರ. ಏರಿಯಾಗೆ ಬಂದವಳು ಪಾರ್ಲರ್ಗೆ ಬರ್ದೇ ಇರ್ತಾಳ. ಜೋರಾಗಿ ಮಾಡು. ಏರಿಯಾಗೆ ಬಂದವಳು ಏರಿಯಾಗೆ ಬಂದ್ರು ಪಾರ್ಲರ್ಗೆ ಬರ್ದೇ ಇರ್ತಾಳ. ಏರಿಯಾಗೆ ಬಂದವಳು ಕೆರೆಗೆ ಬರ್ದೇ ಇರ್ತಾಳೆ. ಪಾರ್ಲರ್ ಬಂದವಳು ಬಾಲ್ಕನಿಗೆ. ಏರಿಯಾಗೆ ಬಂದವಳು ಪಾರ್ಲರ್ ಏರಿಯಾಗೆ ಬಂದವಳು ಬಾರ್ಗೆ ಬರ್ದೇ ಇರ್ತಾಳೆ. ನೋಡಿ ಆ ಡೈಲಾಗ್ ಹೋಗಿಲಿ, ಯಾವ್ದ್ರ ಒಂದ್ ಚೊಕ್ಕ ಡೈಲಾಗ್ ಹೊಡಿ ನೋಡ. ಹಾಲು ಮೊಸರು ಬೆಣ್ಣೆ. ಏ ಪ್ರಭು ಹರಿ ರಾಮಕೃಷ್ಣ ಜಗನ್ನಾಥ ಪ್ರೇಮಾನಂದ ರೀಲ್ಸ್ ಮಾಡ್ಲಿ, ರೀಲ್ಸ್ ಡೈಲಾಗ್ ಚೊಕ್ಕ ಹೊಡಿ ಅಂದ್ರೆ ಏನೇನ್ ಮಾಡತ್ತೀನಿ. ತಪ್ಪತಾನ ತಪ್ಪ ಓ ಅಂಟ ಬೋ ಅಮ್ಮ, ಓ ಅಂಟ ಬೋ ಅಮ್ಮ, ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ? ಓ ಅಂಟ ಬೋ ಅಮ್ಮ ಲೈ कौन सा गाना है? तेरी झलक सर पे. ನಿಮ್ದಪ್ಪಯ್ಯ ಅಂತೀನಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಅಣ್ಣ 100 ರೂಪಾಯಿ ಪೆಟ್ರೋಲ್ ಹಾಕಿ. ರಾಜಣ್ಣ ಮಗ, ಎಷ್ಟ್ ದಿನ ಆಯ್ತಣ್ಣ ನೀನ್ ನೋಡಿ, ಹೆಂಗಿದ್ಯಣ್ಣ? ಸೂಪರ್ ಮಗ. ಮತ್ತೇನಣ್ಣ ಸಮಾಚಾರ? ಮದ್ವೆಗಿದ್ವಿ ಅದೇನಣ್ಣ? ಮದ್ವೆ ಎಲ್ಲ ಎಲ್ಲಪ್ಪ, ಬರೀ ಇದೇ ಆಯ್ತು. ದುಡ್ಡಲ್ಲ ಮತ್ತೇನಣ್ಣ ಮಾಡಿದೆ? ಬೆಂಗಳೂರಲ್ಲಿ ಮನೆಗಿನ ತಗೊಂಡೆ ಹೆಂಗೆ? ಮನೆಗಿನ ಎಲ್ಲ ಇಲ್ಲ ಮಗ, ಸದ್ಯಕ್ಕೊಂದ್ ಸೈಟ್ ತಗೊಂಡಿನಿ, ಖಾಲಿ ಸೈಟ್. ಯಾವ ಏರಿಯಾದಲ್ಲಿ ತಗೊಂಡೆ? ಇದೇ ನೋಡಪ್ಪ. ಅಂದಂಗೆ ನೀನು? ನಾನು ಸದ್ಯಕ್ಕೆ ಒಂದ್ ಸೈಟ್ಗೆ ಡೌನ್ ಪೇಮೆಂಟ್ ಮಾಡಿ ತಿಂಗಳ EMI ಕಟ್ತಾ ಇದೀನಿ ಅಣ್ಣ. ಇನ್ನೊಂದು 5 ವರ್ಷಕ್ಕೆ ಸೈಟ್ ನನ್ನ ಹೆಸರಿಗೆ ಆಗುತ್ತೆ. ಯಾವ ಏರಿಯಾದಲ್ಲಿ ತಗೊಂಡೆ? ಸೈಟ್ ಸ್ವಲ್ಪ ಕ್ಲೀನ್ ಮಾಡಿಸಿ ಕಾಂಪೌಂಡ್ ಗಿಂಪೌಂಡ್ ಹಾಕ್ಸೋಣ. ಒಳ್ಳೆ ರೇಟಿಗೆ ಸೇಲ್ ಮಾಡಿಸ್ಕೊಡ್ತೀನಿ, ಆಯ್ತಾ? ನಮ್ದು ಫುಲ್ ಸೈಟ್ ಸೇಲ್ ಐತೆ, ಯಾರು ತಗೊಳ್ಳೋರಿದ್ರೆ ನೋಡೋಣ. तो गाइस, स्वागत है आपका हमारे नए ब्लॉग में. तो देखते रहिएगा हमारा नया ब्लॉग. और कैसा अरे ब्लॉग की माकी बंद ಲಕ್ಕಡಿ ಪಕ್ಕಡಿ ಜುಮ್ಮ. ತೇರಿ ಲಕ್ಕಡಿ ಆಯ್ತ ಲಕ್ಕಡಿ ಬಾ. ಬಾ ಇಲ್ಲ ಬಾ. ಅದನ್ನ ಒಂದ್ಸಲ ಓದ್ಕೋ, ಅದು ನೋಡ್ಬೇಡ, ಹಂಗ ಬಾಯಿಲೆ ಹೇಳು. ಜಿ ಚಿಕನ್ ಕುಟ್ಟು ಕುಟ್ಟು ಟೂವಿ ಟೂವಿ ಕುಟ್ಟು ಕುಟ್ಟು ಟೂವಿ ಟೂವಿ. गाइस, ये है मेरे फोन का चार्जर, ये है मेरा चार्जर. ಚಾರ್ಜಿಂಗ್ ವಾಯರ್ ದೇನ. ಓನ್ಲಿ ಲೆಜೆಂಡ್ಸ್. ಏನೋ ಒಸಿ ಫ್ರೀ ಇದೆಯಾ ಇಲ್ವಾ? ಹೆಂಗೆ ಎತ್ತು ಉಜ್ಬೇಕು? ಅಯ್ಯೋ ಮಾನ್ಗೆಟ್ ನನ್ನ ಮಗನೇ, ನಿನ್ಗೆ ಹೆಂಗಿರತ್ತಮ್ಮ ಈಗ? ಎತ್ತು ಉಜ್ಬೇಕು ಬಾ ಅಂತ ಕರಿತಾವನೆ. ಎಮ್ಮೆ ಹೊಡ್ಕ ಬಂದ್ಬಿಟ್ಟೆ, ಕನ್ನಡಕ ಹಾಕೊಂಡ್ ಹೆಂಗ್ ನೋಡು. ಯಾವ್ದು ಓದ್ತಿದ್ದೀರಾ?
ಇದಾ ಲವ್ ಈ ಕ್ವಶನ್ ಬರಲ್ಲ ಕಣೋ. ನೆನೆ ಸರ್ ಗ್ರೂಪ್ ಅಲ್ಲಿ ಹೇಳಿದ್ರಲ್ಲ, ಇದು ಬರಲ್ಲ ಇದು. ಲಿವರೇಜಸ್ ನೋಡ್ಕೊಳ್ಳಿ. ಅದ್ ಬರುತ್ತೆ, ಪಕ್ಕಾ ಬರುತ್ತೆ. ಲಾಸ್ಟ್ 2 ವರ್ಷನೂ ರಿಪೀಟ್ ಆಗಿತ್ತದು. ಆ ಕ್ವಶನ್ ಪಕ್ಕಾ ಬರುತ್ತೆ, ಈಸಿ. 15 ಮಾರ್ಕ್ಸ್. ಥಿಯರಿನೇ ಒಂದು 35 ಮಾರ್ಕ್ಸ್ ಬರುತ್ತೋ. ಏನಿಲ್ಲ, ಪಾಯಿಂಟ್ಸ್ ಒಂದು ಅಲ್ಲಿ ನೋಡ್ಕೊಂಡ್ ಬರ್ಬಿಡಿ. ಒಳಗಡೆ ಇರೋದು ಯಾವನೋ ನೋಡೋಕೆ ಹೋಗಲ್ಲ. ಸಾಕ್ ಎತ್ತಿಡ್ರಲ್ಲೋ, ಎಷ್ಟೋ ಓದ್ತೀರಾ, ಲಾಸ್ಟ್ ಮೂಮೆಂಟ್ ಅಲ್ಲಿ ಸುಮ್ನೆ ಕನ್ಫ್ಯೂಸ್ ಮಾಡ್ಕೋತೀರಾ. ಎತ್ತಿಡ್ರೋ, ಸುಮ್ನೆ ಓದ್ಕೊಂಡು. Operating leverages is equal to contribution divided by EBIT. ಅವನೆಲ್ಲ ದುಬಾರಿ ಚಡ್ಡಿನ 3,000 ಅಂದ್ರ ನೋಡ್ ಗೊತ್ತಾಕತ್ತಾರ. ಅದಕ್ಕೆ ಎಷ್ಟಿದೆ? ಯಾವ್ದಪ್ಪ 3,000? ಮಾವ ಯಾವ್ದು ಗುರು 3,000? ಯಾವ್ದು ಚಡ್ಡಿ? ಯಾರು ಈ ನನ್ನ ಮಕ್ ಮಾವ ರಾತ್ರಿ ಅನ್ಲಿ ನೀ 3,000 ಚಡ್ಡಿ ಅಂತೇಳಿ ಚುಚ್ಚುತ್ತೀನಿ ಬಾ. ತೋರ್ಸ್ಬಿಡು, ನಾನು ಕಣ್ಣ ನೋಡ್ತಾ ಇದ್ದೀನಿ. ಪರವಾಗಿಲ್ಲ, ನೀನು ಅವ್ರ ಜೊತೆ ಸೇರ್ತಾ ಇದೀಯ. ದೊಡ್ಡ ತರಲೆಗಳಿಬ್ರು. ಬಿಗ್ ಬಾಸ್ ನನ್ ಚಡ್ಡಿ ಕಳ್ದೈತಿ, ಹುಡುಕ್ ಕೊಡ್ರಿಪ್ಪ. ಚಡ್ಡಿ ಕಳ್ದ. ರಾತ್ರಿ ಮಲ್ಗಕ್ಕಿಂತ ಮುಂಚೆ ಹೇಳುವಂತ ಲಾಸ್ಟ್ ಮಾತು ನೀ ಹೇಳು ಸರ್. ಲೈಟ್ ಆಫ್ ಮಾಡು. ಸ್ಪೆಷಲ್ ಚಿಕನ್ ಕರಿ ರೆಡಿ. ವಾವ್. ಪಾಪ ಸ್ಪೆಷಲ್ ಚಿಕನ್ ಕರಿ ಹೋಯ್ತು ಗೋವಿಂದ. ಎಲ್ಲೋ ಗೋಜಪ್ಪ ನಿನ್ನರಮಾನೆ, ಎಲ್ಲೋ ಗೋಜಪ್ಪ ನಿನ್ನರಮಾನೆ, ಎಲ್ಲೋ ಗೋಜಪ್ಪ. ಹುಡುಗಿರ್ ಕಷ್ಟ ನೋಡಕ್ ಆಗ್ತಾ ಇಲ್ಲ ಕಣ್ರಿ ಪಾಪ. ಅಪ್ಪ ಬಂದ್ರೆ ಎಷ್ಟಿರುತ್ರಿ ನಿಮ್ದು ವಾರದ ಖರ್ಚು? ಅಸೈನ್ಮೆಂಟು ಆಮೆಂಟು ಅಂತೇಳಿ ಮನೆ 100 ರೂಪಾಯಿ ಇಸ್ಕೊಂತೀರ. ಭಾನುವಾರ ಬರೋರ್ಗು ಕಾಯ್ತೀರಾ. ಭಾನುವಾರ ಬಂದ್ಮೇಲೆ ಪಾನಿಪುರಿ ತಿನ್ಲಿಲ್ಲ ಅಂದ್ರೆ ಅದು ಭಾನುವಾರನೇ ಅಲ್ಲ ಅನ್ಕೊಂಡ್ಬಿಟ್ಟು ಪಾನಿಪುರಿ ತಿನ್ನೋಕ್ ಹೋಗ್ತೀರಾ. 1 ಪ್ಲೇಟ್ ಪಾನಿಪುರಿ ತಿಂತೀರಾ. ಹಬ್ಬ ಬಂದ್ರೆ ಇನ್ನೊಂದ್ ಪ್ಲೇಟ್ ತಿಂತಾರೆ. ಎಷ್ಟಾಯ್ತು? 60 ಆಯ್ತು. ಪಾನಿಪುರಿ ತಿಂದ್ಮೇಲೆ ಬಾಯಿ ಖಾರ ಆಗಿರುತ್ತೆ. ಸ್ವೀಟ್ ಆಗಿ ಒಂದು ಚಾಕ್ಲೇಟ್ ತಿಂತಾರೆ. ಎಷ್ಟಾಯ್ತು? 70 ರೂಪಾಯಿ ಆಯ್ತು. ಅದಾದ್ಮೇಲೆ ಏನ್ ತಿಂತೀರಾ? ಜಾಸ್ತಿ ಹೊರಗಡೆ ತಿಂದ್ರೆ ಮನೇಲಿ ಒದೆ ಬೀಳುತ್ತೆ. ಉಳಿದಿರೋ 30 ರೂಪಾಯಲ್ಲಿ ಮೇಕಪ್ ಸೆಟ್ ಅಂತೂ ಬರೋದಿಲ್ಲ. ಅದಾದ್ಮೇಲೆ ಏನ್ ಮಾಡ್ತೀರಾ ನೀವು? ಉಳಿದಿರೋ 30 ರೂಪಾಯಿ ವಾಪಸ್ ಮನೆಗ್ ತಗೊಂಬಂದು ಪಾನಿಪುರಿ ತಿಂದಿರೋ ಜೋಶಲ್ಲಿ ರೀಲ್ಸ್ ಮಾಡಿ ನಮ್ ತಲೆ ಹುಳ ಬಿಡ್ತೀರಾ. ಇನ್ನೇನಿದೆ ಈ ಪ್ರೀತಿಯಲ್ಲಿ ಬದನೆಕಾಯಿ ಸ್ಪೆಷಾಲಿಟಿ ನೋಡ್ಜಿ. ಪ್ರೀತಿಗಿಂತ ಜೀವನಾನೇ ದೊಡ್ಡದು. ಫಾರ್ ಲೈಫ್ ವಿ ವಾಂಟ್ ಮನಿ. ಐ ವಾಂಟ್ ಮನಿ. ಅಲೇ ಸೋಕಿ ಸಾವಿತ್ರಿ ಅಪ್ಪ ರಾತ್ರಿ ಎಲ್ಲ ಓಟಿ ಮಾಡ್ಬಿಟ್ಟು 90 ಹೊಡೆಕೆ ಅಂತ ಮಡಿಕೊಂಡಿದ್ದ ದುಡ್ಡನ್ನ ಅಮ್ಮ ದೇಪುಟ್ ಚೀಟಿ ಕಟ್ಬಿಟ್ಟು ಮಿಕ್ಕಿದ ದುಡ್ಡಲ್ಲಿ ಹೊಸ 90 ತಗೋಣ ಅಂತ ಅಕ್ಕಿಟ್ಟದ್ದು ಲವ್ಸ್ ಇಟ್ಟಿದ್ರೆ ನೀನು ಅದನ್ನ ಅಭ್ಯಾಸ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಎರ್ಸ್ಕೊಂಡು ರೀಲ್ಸ್ ಮಾಡ್ತಿದ್ಯಾ. ಎರ್ಸ್ಕೊಂಡು ಓ 1 kg ಬದನೆಕಾಯಿ ತಾಪ ನೋಡೋಣ. ನಾನ್ ಸೈಜ್ ಕೊಟ್ಟಿರೋ ಅಸೈನ್ಮೆಂಟ್ ಬರೆಯಕ್ಕಾಗದಿದ್ರು ರೀಲ್ಸ್ ಕಾಲ್ ಮಾಡ್ತಾವ. ರೀಲ್ಸ್ ಕೊಡು. ದುಡ್ಡಿನ ಬೆಲೆ ಗೊತ್ತಾ ನಿನ್ಗೆ? ನೀನ್ ಇಲ್ಲಿ ಎರ್ಸ್ಕೊಂಡು ರೀಲ್ಸ್ ಮಾಡ್ಬಿಡು. ಆಮೇಲೆ ಕೈಗೆ ಸಿಕ್ಕಷ್ಟು ನೋಟ್ ಹಾಕೊಂಡು ಹೋಗ್ಬಿಟ್ಟು ಅಕ್ಕಿಟ್ಟದಲ್ಲಿ ಇಟ್ಬಿಡು. ಒಂದ್ 2 ನೋಟ್ ಟಿಪ್ಪ ಐಡಿಗೆ ಸೋಪ ಐಡಿಗೆ ಹೋಗಿರ್ಲಿ. ಆಮೇಲೆ 2 ನೋಟ್ ಕಡಿಮೆ ಬಂತು ಅಂತ ಅನ್ಬಿಟ್ಟು ಎಲ್ರು ನಾನು ಇಟ್ಕೊಂಡ್ಬಿಡಿ. ಚಂಗ್ಲ ಮಮ್ಮಿ ಆಡಕ್ ದುಡ್ಡು ಎತ್ಕೊಂಡವನೆ ಅಂತ. ಓಕೆ, ಸೊ ನಮ್ಮ ಕರ್ನಾಟಕದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು? BBMPಯಲ್ಲಿ ಬೆಳಿಗ್ಗೆ ಕಸ ಹಾಕಕ್ ಬರ್ತಾರಲ್ವಾ, ಆ ಮ್ಯೂಸಿಕ್ ಹೇಳಿದೀರಾ? ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ. ಸೊ ಶಹಜಹಾನ್ ಅವರು ತಾಜ್ ಮಹಲ್ ಹಿಂದಿನ ಗೋಡೆ ಮೇಲೆ ಏನಂತ ಬರ್ಸಿದ್ರು? ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ. ನಮ್ಮ ತಮಿಳ್ನಾಡು ಎಕ್ಸ್ ಚೀಫ್ ಮಿನಿಸ್ಟರ್ ಜಯಲಲಿತಾ ಅವ್ರಿಗೋಸ್ಕರ ನಮ್ಮ ಇಂಡಸ್ಟ್ರಿಯಿಂದ ಒಂದು ಕನ್ನಡ ಹಾಡು ಡೆಡಿಕೇಟ್ ಮಾಡಬೇಕು ಅಂದ್ರೆ ಅದು ಯಾವ್ದಾಗಿರುತ್ತೆ? ಜಯ ಜಯ ಜಾಕೆಟ್. ಜಯ ಜಯ ಜಾಕೆಟ್ ಜೈನ್ ಗಂಡ ರಾಕೆಟ್. ಸೊ ಈಗ ವರ್ಲ್ಡ್ ವಾರ್ 3 ವಿಶ್ವಯುದ್ಧ 3 ಯಾರ್ಯಾರು ಫೈಟ್ ಮಾಡೋದು? ಜಮೀರ್ ವರ್ಸಸ್ ಕುಮಾರಣ್ಣ. ಜಮೀರ್ ಅಂಡ್ ಕುಮಾರಣ್ಣ. ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ಬಿಜೆಪಿ ಸೆ ಖತರ್ನಾಕ್ ಕಾಲಿಯಾ ಕುಮಾರಸ್ವಾಮಿ ಕರ್ಕೋ. ಸೂಪರ್. ಓಕೆ ದೆನ್. ಸೂಪರ್. ಓಕೆ ದೆನ್. ಈಗ ನಾನು ಕೇಳುವಂತಹ ಪ್ರಶ್ನೆಗೆ ತಪ್ಪುತ್ತರ ಮಾತ್ರ ಬರಬೇಕು. ಪ್ರಶ್ನೆ ಬೇಸಿಕ್ಲಿ ಏನು ಅಂದರೆ, ಈ ವರ್ಷ ಕ್ರಿಸ್ಮಸ್ಗೆ ನಮ್ಮ ಇಂಡಸ್ಟ್ರಿಯಿಂದ ಯಾರು ಸ್ಯಾಂಟಾ ಕ್ಲಾಸ್ ವೇಷ ಎಲ್ಲ ಹಾಕೊಂಡು ರೋಡ್ ಸುತ್ತಾಡ್ತಾರೆ? ತಪ್ಪುತ್ತರ ಮಾತ್ರ ಕಮೆಂಟ್ಸಲ್ಲಿ ಬರಲಿ. ನಾನೇ. ಹಲೋ ಫ್ರೆಂಡ್ಸ್, ನೋಡ್ರಿ ಚಿಂತಿ
ಚಿಂತಿ ಅಂತ ಬಂದಾಗ ನಮ್ಮ ಹುಡುಗಿಯರಿಗೆ ಮಾಡಕ 100 ಚಿಂತೆಗಳಿರ್ತಾವ ನೋಡ್ರಿ. ಏನಪ್ಪಾ ಅಂತಂದ್ರೆ ಒಂದು ಫೋಟೋ ತೆಕ್ಕೋಬೇಕಂತಂದ್ರೂ ಯಾವ ಥರ ಪೋಸ್ ಕೊಡಬೇಕು, ಹ್ಯಾಂಗ್ ಪೋಸ್ ಕೊಟ್ರೆ ಚಂದ ಬರ್ತದ ಫೋಟೋ ಅನ್ನೋ ಚಿಂತೆ, ಯಾವ ಥರ ಫಿಲ್ಟರ್ ಹಾಕೋಬೇಕನ್ನೋ ಚಿಂತೆ, ಯಾವ್ದಾರ ಫಂಕ್ಷನ್ಗೆ ಹೋಗ್ಬೇಕಂತಂದ್ರೆ ಬಟ್ಟಿ ಇಷ್ಟು ಬಟ್ಟಿದ್ರು ಬಟ್ಟಿನೇ ಇಲ್ಲ ಅನ್ನೋ ಚಿಂತೆ, ಡ್ರೆಸ್ ಹಾಕೋಬೇಕಾ ಸೀರೆ ಹಾಕೋಬೇಕನ್ನೋ ಚಿಂತೆ, ಡ್ರೆಸ್ ಹಾಕೊಂಡ್ರೆ ಯಾವ ಥರ ಮೇಕಪ್ ಮಾಡ್ಕೋಬೇಕನ್ನೋ ಚಿಂತೆ, ಸೀರೆ ಹಾಕೊಂಡ್ರೆ ಯಾವ ಥರ ಜ್ಯುವೆಲರಿ ಹಾಕೋಬೇಕು, ಯಾವ ಥರ ಲಿಪಿಸ್ಟಿಕ್ ಹಾಕೋಬೇಕು, ಯಾವ ಥರ ನೇಲ್ ಪಾಲಿಶ್ ಹಾಕೋಬೇಕನ್ನೋ ಚಿಂತೆ. ಅದು ಆದಮೇಲೆ ಲಗ್ನ ವಯಸ್ಸು ಬಂದಾಗ ಯಾವ ಥರ ಹುಡುಗ ಸಿಗ್ತಾನ ಅನ್ನೋ ಚಿಂತೆ, ಹೆಂಗ್ ಅತ್ತಿ ಅಂತ ಕಿರ್ತಾವ ಅನ್ನೋದು ಚಿಂತೆ, ಮನಿ ಅಂತದ್ ಇರ್ತದ ಅನ್ನೋದು ಚಿಂತೆ. ಅದಾದ್ಮೇಲೆ ಹೆಣ್ಣಾಗ್ತದ ಗಂಡ ಆಗ್ತದ, ಗಂಡ ಆಗ್ತದ. ಇಷ್ಟು ಚಿಂತೆಗಾರದ ವಯಸ್ಸೇ ಹೋಗ್ತದ ಕರೆ ಮಾಡಕ್ ಇಷ್ಟು ಚಿಂತಿದ್ರೆ ನಾವು ಚಿಂತೆನೆ ಮಾಡಂಗಿಲ್ಲ. ಅದಕ್ಕೆ ನಾವು ಯಂಗ್ ಅಂಡ್ ಬ್ಯೂಟಿಫುಲ್ ಆಗಿರ್ತೀವಿ ನೋಡಿ. ಅದೇ ಹುಡುಗರು ನೋಡ್ರಿ ಒಂದು ಚಿಂತೆ ಮಾಡಿದೆ ಅಂತಂದ್ರೆ ಸುಟ್ಟು ಬದ್ನಿಕಾಯಿ ಆದಾಗ ಅದಕ್ಕೆ ಮನೆ ಅಂತಾರೆ ನಮ್ಮ ಪಾರ್ಕ್ ಜಗ್ಗಿ ಚಿಂತೆ ಅದಾವ, ಚಿಂತೆ ಮಾಡಿ 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 ಸ್ವರ್ಗಕ್ಕತ್ತದಂತೆ. ಅದೇ ಹೆಣ್ಮಕ್ಳಿಗೆ ಅಂತಾರೆ ಅನ್ನಂಗಿಲ್ಲ, ಯಾಕಂದ್ರೆ ನಾವು ಚಿಂತೆ ಇದ್ರೆ ಚಿಂತೆ ಮಾಡಂಗಿಲ್ಲ. ಅದಕ್ಕೆ ಎಷ್ಟು ಚಂದ ಇರುತ್ತೆ. ಅದಕ್ಕೆ ಹೇಳ್ತಾರೆ ನಮ್ಮ ಲೇಡೀಸ್ ಅಂತೇಳಿ. ನಿಮ್ಮ ಕಾಚ ಸೂಪರ್ ಮಂಗ ಅದು ಸ್ಕಾಚ್ ಮಾರ ಸಾವು. ಬರ್ತಡೇ ಗಿಫ್ಟ್ ಕೊಡು ಹೋಟೆಲ್ ಬೇರೆ ಕೊಟ್ಲು, ಮಸ್ತ್ ಎಂಜಾಯ್ ಮಾಡಿದ್ದಾರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ.